ನಿಮ್ದೇನು ತಪ್ಪಿಲ್ಲ ಅಂದರೆ, ಸರ್ಕಾರದೇನು ತಪ್ಪಿಲ್ಲ ಅಂದರೆ, ಸರ್ಕಾರದ ಪಾಠೆ ಬೆಂಗಳೂರಿನ ಪೊಲೀಸ್ ಕಮಿಷನರ್, ಸರ್ಕಾರದ ಪಾಠ ತಾನೆ ಅವರು. ನಿಮಗೆ ಕಪ್ಪು ಚುಕ್ಕೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ಅವರನ್ನು ಒಬ್ಬ ಕಮಿಷನರನ್ನು ಸಸ್ಪೆಂಡ್ ಮಾಡೋದು ಕಪ್ಪು ಚುಕ್ಕೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಇದಕ್ಕೆ ಹೊಣೆ ಇದ್ದಾರೆ. ನೀವು ರಾಜೀನಾಮೆಯನ್ನು ಕೊಡಬೇಕು. ನೀವು ಅಧಿಕಾರಿಗಳ ಮೂತಿಗೆ ಒರೆಸುವುದಲ್ಲ. ಎನ್ಕ್ವೈರಿ ಆಗಲಿ, ಸಿಟ್ಟಿಂಗ್ ಜಡ್ಜ್ ಎನ್ಕ್ವೈರಿ ಮಾಡಲಿ, ಯಾರ್ದು ತಪ್ಪು ಅಂತ ಆಚೆ ಬರಲಿ. ಇವತ್ತು RCB ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರು ಯಾರೋ ಮ್ಯಾನೇಜ್ಮೆಂಟ್ ಟೀಮನ್ನು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ನಿಮ್ಮನ್ನೇ ಅರೆಸ್ಟ್ ಮಾಡಬಾರ್ದು? ಅಲ್ಲು ಅರ್ಜುನ್ನ ಕಾರ್ಯಕ್ರಮದಲ್ಲಿ ಒಬ್ಬರು ಸತ್ತಾಗ ಅಲ್ಲು ಅರ್ಜುನನ್ನು ಹೇಳ್ಕೊಂಡು ಬಂದರು, ಮನೆಯಿಂದ ಹೇಳ್ಕೊಂಡು ಬಂದು ಅರೆಸ್ಟ್ ಮಾಡಿದ್ರು. ನಿಮ್ಮದೇ ಕಾಂಗ್ರೆಸ್ ಸರ್ಕಾರ, ಅವರು ಆ ಶಕ್ತಿ ತೋರಿಸಿದ್ರಲ್ಲ, ಇಲ್ಲಿ ಯಾಕೆ ಸಾಧ್ಯ ಇಲ್ಲ? ನಾನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲದಕ್ಕೂ ಮೂಗು ತೋರಿಸ್ತಾ ಇದ್ರು ರಾಹುಲ್ ಗಾಂಧಿ ಅವರು. ಈಗ ಎಲ್ಲಿದ್ದಾರೆ? ಸುರ್ಜೇವಾಲಾ ಎಲ್ಲಿದ್ದೀರಪ್ಪ ನೀವು? ಕರ್ನಾಟಕದಲ್ಲಿ 11 ಮಕ್ಕಳ ಬಲಿಯಾಗಿದೆ, 70ಕ್ಕಿಂತ ಹೆಚ್ಚು ಜನ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಎಲ್ಲಾಗಿದ್ದಾರೆ ಗೊತ್ತಿಲ್ಲ. ನಾನೇ ಬೌರಿಂಗ್ ಹಾಸ್ಪಿಟ್ಲ್ ಹೋದೆ, 2 ಮಕ್ಕಳು, ಒಬ್ಬ BCom ಓದ್ತಿದ್ದಾನೆ, ಇನ್ನೊಬ್ಬ BBA ಓದ್ತಾ ಇದ್ದಾನೆ, ಒಬ್ಬ ತರೀಕೆರೆ ಅವನು, ಒಬ್ಬ KR ಅವನು. ಕಾಲು ಮುರಿದಿದೆ. ನಾನು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿ ಹೇಳಿದೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ, ಅವರನ್ನು ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟ್ಲಿಗೆ ಸೇರಿಸಿ, ಅವರ ಭವಿಷ್ಯ ಇದೆ. ಮಲೇರಿಯಾ ಇರುವಂಥ ಒಂದು ಮಗುವಿನ ಕಾಲು ಮುರಿದ್ರೆ ನಾಳೆ ಅವನು ಯಾವುದಕ್ಕೂ ಲಾಯ್ಕಿಲ್ಲ ಅಂದ್ರೆ ಏನಾಗುತ್ತೆ? ಸತ್ತವರು ಸತ್ತಿದ್ದಾರೆ, ನೀವು ಕೊಂದಾಯಿತು. ಆದರೆ ಬದುಕಿರೋರಿಗಾದ್ರೂ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಒಳ್ಳೆಯ ಎಲುಬು ತಜ್ಞರ ಹತ್ರ, ನಾವೇನು ಬೌರಿಂಗ್ ಕೆಟ್ಟದು ಅಂತ ಹೇಳಲ್ಲ, ಅಲ್ಲಿ ಡಾಕ್ಟರ್ ಕೂಡ ರಜೆಯಲ್ಲಿದ್ದರು. ಆದರೆ ನೀವು ಒಳ್ಳೆ ಹಾಸ್ಪಿಟ್ಲಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಸರ್ಜರಿ ಮಾಡಿಸಿ ಅಂತ ನಾನೇ ಫೋನ್ ಮಾಡಿ ಹೇಳಿದೆ ಚೀಫ್ ಸೆಕ್ರೆಟರಿಗೆ. ಚೀಫ್ ಸೆಕ್ರೆಟರಿ ಹೇಳ್ತಾರೆ ಅಲ್ಲಿ ಯಾರೂ ಇಲ್ಲ. ನಾನು ಬೆಳಿಗ್ಗೆ ನೋಡಿ ಬಂದಿದ್ದೀನಿ, 1 ಅವರ್ನ ಮೇಲೆ ನಾನು ಫೋನ್ ಮಾಡ್ತೀನಿ, ಇವ್ರು ಯಾರಿಗೂ ಮಾಹಿತಿ ಇಲ್ಲ. ಅಂದರೆ ಈ 70 ಜನ ಎಲ್ಲೋದ್ರು? ಆ 70 ಜನರಲ್ಲಿ ಎಷ್ಟು ಜನಕ್ಕೆ ಸೀರಿಯಸ್ ಇದೆ? 11 ಜನ ಸಾಯಬೇಕು ಅಂದರೆ ಇನ್ಯಾರಿಗೋ ಸೀರಿಯಸ್ ಇರಬೇಕು. ಎಲ್ಲಿದ್ದಾರೆ ಅವರು? ಅದನ್ನು ಇವತ್ತು ಸರ್ಕಾರ ಮುಚ್ಚಿ ಹಾಕ್ತಾ ಇದೆ. ಅವರ ಪ್ರಾಣಕ್ಕೂ ಬೆಲೆ ಇಲ್ಲ. ವೈದೇಹಿಗೆ ಹೋಗಿದ್ದೆ ನಾನು, ಅಲ್ಲಿ ಕೇಳಿದೆ ಯಾರು ಬಿಲ್ ಕಟ್ಟಿದ್ದಾರೆ ಇಲ್ಲಿ ತನಕ ನಿನ್ನೆಯಿಂದ ಅಂತೇಳಿ. ಆ ಕುಟುಂಬ ಬಿಲ್ ಕಟ್ಟಿತ್ತು. ಸರ್ಕಾರ ಹೇಳುತ್ತೆ ನಾವು ಖರ್ಚು ನೋಡ್ತೀವಿ. ಅದು ಯಾವಾಗ ಕೊಡ್ತೀರಿ ಅದನ್ನಾದ್ರೂ ಹೇಳಿ. ಒಂದು ಹೆಣ್ಮಗಿನ ಪೂರ್ತಿ ಗರ್ಭಕೋಶಕ್ಕೆ ತೊಂದರೆ ಆಗಿದೆ, ತುಳಿದಿದ್ದಾರೆ. ಡಿಗ್ರಿ ಓದುವಂತ ಹೆಣ್ಮಗಳದು ತಾಯಿ ಅಳ್ತಾ ಕೂತಿದೆ, ತಾಯಿ ಡಿಪ್ರೆಷನ್ಗೆ ಹೋಗಿದೆ ವಿದಿನ್ 1 ಡೇ. ಆದರೆ ಈ ಸರ್ಕಾರದವರು ಒಬ್ರು ಹೋಗಿ ಅಲ್ಲಿ ನೋಡಲ್ಲ, ಒಂದು ಪೊಲೀಸ್ ಇಲ್ಲ. ಅಲ್ಲಿ ಹೋದ್ರೆ ಪೇಷಂಟ್ ಎಲ್ಲಿದ್ದಾರಂತೆ ಅವನಿಗೆ ಗೊತ್ತಿಲ್ಲ. ಇದು ಸರ್ಕಾರದ ವ್ಯವಸ್ಥೆ. ನಾನು ಹರೀಶ್ ಹೋಗಿದ್ವಿ, ಯಾರಾದರೂ ಒಬ್ರು ಇದ್ರ ಅಲ್ಲಿ? ನಾವೇ ಬೆಂಚ್ ಹೋಗಿ ಎಲ್ಲಿದ್ದಾರಪ್ಪ ಪೇಷಂಟ್ ಅಂತ ಕೇಳುವ ಪರಿಸ್ಥಿತಿ ಬಂತು. ಎಲ್ಲಿದ್ದಾರೆ ನಮ್ಮ ಪೇಷಂಟ್, ಅಡ್ಮಿಟ್ ಆಗಿದ್ದಾರೆ, ಎಲ್ಲಿದ್ದಾರೆ? ಅದರಲ್ಲಿ ಒಬ್ಬ ಉಡುಪಿ ಅವನು. ಅದಕ್ಕಾಗಿ ಇವತ್ತು ನಾನು ಆಗ್ರಹ ಮಾಡ್ತಾ ಇರುವಂಥದ್ದು, ಈ ಸರ್ಕಾರ ಅಧಿಕಾರಿಗಳ ತಲೆಯನ್ನು ಕೊಡೋದಲ್ಲ. ಏನು ತಪ್ಪು ಮಾಡಿದ್ರಪ್ಪ ಅವರು? ಕಾರ್ಯಕ್ರಮ ಮಾಡಬೇಡಿ ಅಂದವರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ. ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮೇಲೆ ಬಿದ್ದು ಕುಟುಂಬದವರನ್ನ, ಪರಿವಾರದವರನ್ನ, ಅವರು ಎಲ್ಲೆಲ್ಲಿದ್ರು ಅವರನ್ನು ಕರೆಸಿದವರಿಗೆ ಇವತ್ತೇನೂ ಶಿಕ್ಷೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕೈಗೆ ರಕ್ತ ಅಂಟಿಕೊಂಡಿದೆ, ನೀವು ತೊಳ್ಕೊಳ್ಳೋಕ್ಕಾಗಲ್ಲ. ರಾಜ್ಯದ ಜನ ನೋಡ್ತಾ ಇದ್ದಾರೆ, ವ್ಯವಸ್ಥೆ ನೋಡ್ತಾ ಇದೆ, ದೇವರು ನೋಡ್ತಾ ಇದ್ದಾರೆ. ನೀವು ಮಾಡಿರುವಂಥ ತಪ್ಪಿಗೆ, ನಿಮ್ಮ ಪ್ರಚಾರದ ಹುಚ್ಚಿಗಾಗಿ, ಅಥವಾ ನೀವು ಯಾರಾದರೂ ಪಾರ್ಟ್ನರ್ಸ್, ಅದು ನಂಗೆ ಗೊತ್ತಿಲ್ಲಪ್ಪ, ಯಾರಾದರೂ ಅದಕ್ಕೂ ಇನ್ನೂ ಮುಂದೆ ಕೈ ಹಾಕೋರಿದ್ದೀರಾ ಅಂಥೇಳಿ. ಫ್ರಾಂಚೈಸ್ ಓನರ್ಸ್ ಯಾರಾದರೂ ಆಗ್ತೀರಾ ಅದು ಗೊತ್ತಿಲ್ಲ. ಇದು ಏನಾದರೂ ಮುಂದಿನ ದೃಷ್ಟಿಕೋನ ಇಟ್ಕೊಂಡು ಏನಾದರೂ ಭಾರಿ ಪ್ರಚಾರ ತಗೊಳ್ಳೋಣ ಅಂತ ಹೋಗಿದ್ದೀರಾ? ಯಾಕೆಂದರೆ ಈ ರಾಜ್ಯದಲ್ಲಿ ಏನು ಬೇಕಾದ್ರೂ ನಡಿಬೋದು ಅಂತ ಪರಿಸ್ಥಿತಿ ಇವತ್ತಿದೆ.